ಎಲ್ಲೋ ಫ್ರೆಂಡ್ಸ್, ಇವತ್ತು ಮಾನ್ಸ್ಟರ್ ರನ್ ಅನ್ನೋ ಮೂವಿ ನೋಡೋಣ. ಇದು ಸೈನ್ಸ್ ಫಿಕ್ಷನ್ ಫ್ಯಾಂಟಸಿ ಥ್ರಿಲ್ಲರ್ ಮೂವಿ 2022ರಲ್ಲಿ ರಿಲೀಸ್ ಆಗಿರೋದು. ಈ ಮೂವಿಯಲ್ಲಿ ಚಿಕ್ಕ ಹುಡುಗಿಗೆ ಮಾನ್ಸ್ಟರ್ಸ್ ಕಾಣಿಸ್ತಾ ಇರ್ತವೆ. ಅಮ್ಮ, ನನಗೆ ಮಾನ್ಸ್ಟರ್ ಕಾಣಿಸ್ತಾ ಐತೆ ಅಂತ ಹೇಳಿದ್ರು ಅವ್ರ ಅಮ್ಮಗೆ ಆ ಮಾನ್ಸ್ಟರ್ ಅನ್ನೋದು ಕಾಣಿಸೋದಿಲ್ಲ. ಅದಕ್ಕೆ ಆ ಹುಡುಗಿನ ಹುಚ್ಚ ಆಸ್ಪತ್ರೆಯಲ್ಲಿ ಸೇರಿಸ್ತಾರೆ. ಮತ್ತೆ ಏನಾಯ್ತು ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಥ್ರಿಲ್ಲಿಂಗ್ ಆಗಿ ಹೋಗುತ್ತೆ. ಇಂಥ ಮೂವೀಸ್ ನೋಡ್ಬೇಕಂದ್ರೆ ಮೊದಲು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಇನ್ನ ಲೇಟ್ ಮಾಡ್ತೀರಾ, ಮೂವಿನ ಸ್ಟಾರ್ಟ್ ಮಾಡೋಣ. ಮೂವಿ ಶಾರ್ಟ್ ಓಪನ್ ಮಾಡಿದ್ದೆ. ಒಂದು ಚಿಕ್ಕ ಹುಡುಗಿ, ಅಮ್ಮ ನನಗೆ ಮಾನ್ಸ್ಟರ್ಸ್ ಕಾಣಿಸ್ತಿದಾವೆ ಅಂತ ಮಾನ್ಸ್ಟರ್ ಕಡೆ ತೋರಿಸ್ತಾಳೆ. ಆದ್ರೆ ಆ ಮಾನ್ಸ್ಟರು ಇವರಮ್ಮಗೆ ಕಾಣಿಸೋದಿಲ್ಲ. ಯಾಕೆ ನೀನೆಲ್ಲ ಹೀಗೆ ಮಾತಾಡ್ತಾ ಇದೀಯಾ? ಅಕ್ಕಪಕ್ಕದವರೆಲ್ಲ ನಿನಗೆ ಹುಚ್ಚು ಹಿಡ್ದೈತೆ ಅಂತ ಹೇಳ್ತಿದ್ದಾರೆ. ಆದ್ರೆ ನೀನು ಹೀಗೆ ಮಾತಾಡ್ಬೋದು ಅಂತ ಅವರಮ್ಮ ಹೇಳಿ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆ ಆಸ್ಪತ್ರೆಯಲ್ಲಿ ಗೊತ್ತಾಗುತ್ತೆ ಈ ಹುಡುಗಿಗೆ ಕೌನ್ಸಿಲಿಂಗ್ ಕೊಡೋದಕ್ಕೆ ಅವರಮ್ಮ ಕರ್ಕೊಂಡು ಹೋಗಿದ್ದಾರೆ ಅಂತ. ಇಬ್ರು ಕಣ್ಣಲ್ಲಿ ನೀರು ಹಾಕೊಂಡು ಆ ಹುಡುಗಿನ ಅಲ್ಲಿ ಸೇರಿಸ್ತಾಳ. ಹಾಗೆ ಸುಮಾರು ವರ್ಷಗಳು ಕಳೆದ ಮೇಲೆ ಮೂವಿ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಆ ಚಿಕ್ಕ ಹುಡುಗಿ ಹೆಸರು ಜೀಮೋ ಅಂತ. ಆ ಹುಡುಗಿ ಇವಾಗ ದೊಡ್ಡವಳ ಆಗಿರ್ತಾಳೆ. ಅಲ್ಲಿ ಕೌನ್ಸಿಲಿಂಗ್ ಮಾಡೋವಾಗ ಡಾಕ್ಟರ್ಗೆ ಅವಳು ಮುಂದೆ ಮಾನ್ಸ್ಟರ್ ಕಾಣಿಸ್ತಾ ಇರುತ್ತೆ. ಒಂದು ಚಿಕ್ಕ ಮಾನ್ಸ್ಟರ್ ಬಂದು ಡಾಕ್ಟರ್ಗೆ ಕತ್ತಿಯಲ್ಲಿ ಚುಚ್ಚಿಬಿಟ್ಟು ಅದು ರಕ್ತ ಬರೋ ಹಾಗೆ ಮಾಡ್ತಾ ಇರುತ್ತೆ. ಅಂದ್ರೆ ಚಿಕ್ಕ ಮಾನ್ಸ್ಟರ್ ಆಗಿರೋದ್ರಿಂದ ಡಾಕ್ಟರ್ಗೆ ಅಷ್ಟೊಂದು ಪೈನ್ ಅನ್ಸೋದಿಲ್ಲ. ಆದ್ರೂ ಆ ಹುಡುಗಿಗೆ ಕಾಣಿಸ್ತಾ ಇದ್ರು. ಆ ಹುಡುಗಿ ನನ್ಗೆ ಯಾವ್ದು ಮಾನ್ಸ್ಟರ್ಸು ಕಾಣಿಸ್ತಾ ಇಲ್ವಲ್ಲ ಅಂತ ಸುಳ್ಳು ಹೇಳ್ತಾಳೆ. ಯಾಕಂದ್ರೆ ಇಲ್ಲಿ ನಿಜ ಹೇಳಿದ್ರೆ ಮತ್ತೆ ನನ್ನನ್ನ ಹುಚ್ಚಿ ಅನ್ಕೊಂಡು ಇದೇ ಕೌನ್ಸಿಲಿಂಗು ನನಗೆ ವರ್ಷಾನುಗಟ್ಲೆ ಕೊಡ್ತಾರೆ ಅಂತ. ಆ ಹುಡುಗಿ ಆ ಒಂದು ಕೌನ್ಸಿಲಿಂಗ್ ಇಂದ ಆಚೆ ಬಂದ್ಮೇಲೆ ಅವ್ರ ಅಮ್ಮಗೋಸ್ಕರ ವೈಟ್ ಮಾಡ್ತಾಳೆ. ಆದ್ರೆ ಅವ್ರ ಅಮ್ಮ ಅಲ್ಲಿ ಇರೋದಿಲ್ಲ. ಆ ಹುಡುಗಿ ಇವಾಗ ಜೀವನ ನಡೆಸ್ಬೇಕಲ್ಲ, ಅದಕ್ಕೆ ಒಂದು ಡಿಮಾರ್ಟ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಂತಾಳೆ. ಅಲ್ಲಿ ಕಷ್ಟ ಇದ್ರೂ ಕೆಲಸ ಮಾಡೋದಕ್ಕೆ ಆ ಹುಡುಗಿ ಬೇರೆ ಒಂದು ಆಪ್ಷನ್ ಇರೋದಿಲ್ಲ. ಅದಕ್ಕೆ ನಾರ್ಮಲ್ ವ್ಯಕ್ತಿಯಾಗಿ ನಾನು ಜೀವನ ಮಾಡಬೇಕು, ಅದಕ್ಕೆ ಅಂತ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆ ಮಾರ್ಕೆಟ್ ಅಲ್ಲಿ ಕಸ್ಟಮರ್ಸ್ ಕಮ್ಮಿ ಜನ ಬರ್ತಾ ಇರೋದ್ರಿಂದ ಆ ಓನರ್ ಇದ್ಕೊಂಡು ರಾತ್ರಿ ಹೊತ್ತು ಈ ಹುಡುಗಿಗೆ ಪಾಂಪ್ಲೆಟ್ಸ್ ಕೊಟ್ಟು, ನೀನು ಈ ಪಾಂಪ್ಲೆಟ್ಸ್ ನ ಯಾವಾಗ್ಲೂ ಜನರಿಗೆ ಕೊಟ್ಟು ಬಿಟ್ಟು ಮತ್ತೆ ನೀನು ಮನೆಗೆ ಹೋಗು ಅಂತ ಎಕ್ಸ್ಟ್ರಾ ಕೆಲ್ಸಗಳು ಮಾಡಿಸ್ಕೊಂತ ಇದ್ದ. ಒಂದು ದಿನ ಆ ಹುಡುಗಿ ಮಾರ್ಟಲ್ಲಿ ಕೆಲಸ ಮಾಡ್ತಿರುವಾಗ ಆ ಹುಡುಗಿಗೆ ಮಾಸ್ಟರ್ ಶಬ್ದ ಅನ್ನೋದು ಕೇಳಿಸುತ್ತೆ. ಆ ಹುಡುಗಿ ಅವಾಗ ಅನ್ಕೊಂತಾಳೆ, ಇವಾಗ ಈ ಮಾಸ್ಟರ್ಸ್ನೆಲ್ಲ ನಾನು ಮರ್ತೋಗ್ಬಿಟ್ಟು ನಾರ್ಮಲ್ ವ್ಯಕ್ತಿ ಹೇಗೆ ಜೀವನ ಮಾಡ್ತಾಳೋ ಹಾಗೆ ನಾನು ಮಾಡಬೇಕು, ಇಲ್ಲಾಂದ್ರೆ ನನ್ನ ಹುಚ್ಚಿ ಅಂತ ಅನ್ಕೊಂತಾಳ ಅಂದ್ಬಿಟ್ಟು ಆ ವಸ್ತುಗಳನ್ನ ಅಲ್ಲೇ ಬಿಟ್ಟು, ಸರ್ ನನಗೆ ಟೈಮ್ ಆಯ್ತು ಅಂತ ಓನರ್ ಹತ್ತಕ್ಕೆ ಹೋಗ್ತಾಳ. ಅವಾಗ ಓನರ್ ಇದ್ಕೊಂಡು ಇನ್ನಷ್ಟು ಪಾಂಪ್ಲೆಟ್ಸ್ನ ಕೊಟ್ಟು ಇದೆಲ್ಲ ಜನರಿಗೆ ಕೊಟ್ಬಿಟ್ಟು ಮತ್ತೆ ನೀನು ಮನೆಗೆ ಹೋಗು ಅಂತ ಹೇಳ್ತಾನೆ. ಈ ಪಾಂಪ್ಲೆಟ್ಸ್ನ ಕೊಡುವಾಗ ಆ ಹುಡುಗಿಗೆ ಒಂದು ಬೊಂಬೆ ವೇಷವನ್ನ ಕೊಟ್ಟಿರ್ತಾಳೆ. ಆ ಬೊಂಬೆ ವೇಷ ಹಾಕೊಂಡು ಎಲ್ಲ ಕಾರುಗಳ ಮೇಲೆ ಪಾಂಪ್ಲೆಟ್ಸ್ನ ಹಾಕ್ತಿರ್ತಾಳೆ. ಆವಾಗ ಒಂದು ಕಾರ್ ಬಂದು ಅಲ್ಲಿ ನಿಲ್ಸಿ ಅಲ್ಲಿಂದ ಒಬ್ಬ ವ್ಯಕ್ತಿ ಎಂಟ್ರಿನ ಕೊಡ್ತಾನೆ. ಅವನ ಹೆಸರು ಮೋಜಿ ಅಂತ. ಇವನು ಆ ಹುಡುಗಿ ಇರುವ ಮಾರ್ಟ್ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಆ ಹುಡುಗಿ ಅಲ್ಲಿಗೆ ಬಂದು, ಸರ್ ಮಾರ್ಟ್ ಇವಾಗ ಕ್ಲೋಸ್ ಆಗೈತೆ, ನಾಳೆ ಒಂದು ಸ್ಪೆಷಲ್ ಆಫರ್ ಅನ್ನೋದು ಐತೆ. ಆ ಆಫರಲ್ಲಿ ನಿಮಗೆ ಏನಾದರೂ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ, ನಾಳೆ ಬನ್ನಿ, ಇವಾಗ ಕ್ಲೋಸ್ ಆಗೈತೆ ಅಂತ ಹೇಳ್ತಾಳೆ. ಆದರೆ ಅವನು ಇದ್ಕೊಂಡು, ನಾನೊಬ್ಬ ಮಾನ್ಸ್ಟರ್ ಹಂಟರ್, ಇವಾಗ ಮಾನ್ಸ್ಟರ್ನ ಹಿಡ್ಕೊಳ್ಳೋದಕ್ಕೆ ಬಂದಿದ್ದೀನಿ, ನೀನು ನನಗೆ ತಲೆ ತಿನ್ಬೇಡ, ನೀನು ಸುಮ್ಮನೆ ಹೊರಟೋಗ್ಬಿಡು, ಇವಾಗ ರಾತ್ರಿ ನಡೆಯೋ ಎಲ್ಲ ವಿಷಯಗಳನ್ನ ಬೆಳಗ್ಗೆ ಎದ್ದೇಳಿದ್ದೆ ನೀನು ಮರ್ತೋಗ್ಬಿಡು, ಇದನ್ನ ಜ್ಞಾಪಕ ಹಿಡ್ಕೋಬೇಡ ಅಂತ ಹೇಳ್ತಾನೆ. ಮೋಜಿ ಮಾರ್ಟ್ ಒಳಗಡೆ ಬರ್ತಾನೆ. ಅವನ ಹತ್ರ ಒಂದು ಪೇಪರ್ ಇರುತ್ತೆ, ಅದು ಇವನ ಹತ್ರ ಮಾತಾಡ್ತಾ ಇರುತ್ತೆ. ಹಾಗೆ ಅದು ನಡೆಯುತ್ತೆ ಅಂತ ಪೇಪರ್ ಇರುತ್ತೆ. ಆ ಪೇಪರ್ನ ಹಾಕ್ಬಿಟ್ಟು ಇಲ್ಲಿ ಮಾನ್ಸ್ಟರ್ ಎಲ್ಲೈತೆ ನೋಡು ಅಂತ ಎಸಿತಾನೆ. ಹಾಗೆ ಆ ಹುಡುಗಿನೂ ಒಳಗಡೆಗೆ ಬರ್ತಾಳೆ. ಅವರಿಬ್ರು ಸೇರಿ ಮಾರ್ಟ್ ಒಳಗಡೆಗೆ ಇನ್ನ ದೂರ ಹೋಗ್ತಾರೆ. ಅವಾಗ ಒಂದು ಪ್ಲೇಸ್ ಅಲ್ಲಿ ಜಾಸ್ತಿ ಫ್ರೀಸಿಂಗ್ ಹೇಗೆ ಮಾಡಿದ್ರೆ ಫ್ರಿಜ್ ಅಲ್ಲಿ ಹಾಗೆ ಆಗೋಗ್ಬಿಟ್ಟಿರುತ್ತೋ ಹಾಗೆ ಆಗೋಗ್ಬಿಟ್ಟಿರುತ್ತೆ. ಅಲ್ಲಿ ಒಂದು ದೊಡ್ಡ ಮಾನ್ಸ್ಟರ್ ಅನ್ನೋದು ಇರುತ್ತೆ. ಹಾಗೆ ಆ ಮಾರ್ಟ್ ಅಲ್ಲಿ ಕೆಲಸ ಮಾಡೋ ಇಬ್ರು ವ್ಯಕ್ತಿಗಳು ಫ್ರೀಸಿಂಗ್ ಆಗೋಗ್ಬಿಟ್ಟಿರ್ತಾರೆ. ಅವಾಗ ಅವನು ಹೇಳ್ತಾನೆ, ಅಯ್ಯೋ ನಾವು ಇಲ್ಲಿಗೆ ಬಂದಿದ್ದು ಜಾಸ್ತಿ ಲೇಟ್ ಆಯ್ತು ಅಂತ. ಅವರಿಬ್ಬರನ್ನು ಒಂದು ಸೈಡ್ಗೆ ಹೇಳ್ಕೊಂಡು ಬರ್ತಾರೆ. ಅದೇ ಟೈಮ್ಗೆ ಅಲ್ಲಿ ಕರೆಂಟ್ ಅನ್ನೋದು ಹೋಗುತ್ತೆ. ಆವಾಗ ಪೇಪರ್ ಹೇಳುತ್ತೆ ಅದೊಂದು ಫ್ರೀಸಿಂಗ್ ಮಾನ್ಸ್ಟರ್, ಅದಕ್ಕೆ ಇವಾಗ AC ಕೆಲಸ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಎಚ್ಚರಿಕೆ ಬರುತ್ತೆ, ಅವಾಗ ಎದ್ದೇಳ್ಬಿಟ್ರೆ ನಾವು ಹಿಡ್ಕೊಳ್ಳೋದಕ್ಕೆ ಜಾಸ್ತಿ ಕಷ್ಟ ಪಡ್ಬೇಕು ಅಂತ ಹೇಳ್ತಾನೆ. ಮೋಜಿ ಆ ಹುಡುಗಿಗೆ, ನೀನು ಇಲ್ಲೇ ಇರೋ, ಆಚೆಗಡೆ ಬಂದ್ರೆ ನಿನ್ಗೆ ಜಾಸ್ತಿ ತೊಂದರೆ ಅನ್ನೋದು ಉಂಟಾಗುತ್ತೆ ಅಂತ ಹೇಳಿ ಆಚೆಗಡೆ ಹೋಗಿ ಒಂದು ರಂಗೋಲಿನ ಬಿಡಿಸ್ತಾ ಇರ್ತಾನೆ. ಅದೇ ಟೈಮ್ಗೆ ಇವರು ಎಳ್ಕೊಂಡ್ ಬಂದಿರೋ ಒಂದು ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋರು ಇರ್ತಾರಲ್ಲ, ಅದರಲ್ಲಿ ಒಬ್ಬರಿಗೆ ಎಚ್ಚರಿಕೆ ಆಗುತ್ತೆ. ಅದಕ್ಕೆ ಆ ಹುಡುಗಿ ಅವನ ಹತ್ರಕ್ಕೆ ಬಂದು ಒಳಗಡೆ ಇರೋರು ಎದ್ದೇಳವ್ರೆ ಅಂತ ಹೇಳ್ತಾಳೆ. ಅವಾಗ ಅವನು ಎತ್ಕೊಂಡು ಅವರು ಎದ್ದೇಳ್ತಾರೆ, ಯಾಕಂದ್ರೆ ಅವ್ರು ಇನ್ನ ಸತ್ತೋಗಿಲ್ಲ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಮಾನ್ಸ್ಟರ್ಗೆ ಎಚ್ಚರಿಕೆ ಅನ್ನೋದು ಬರುತ್ತೆ. ಅವಾಗ ಪೇಪರ್ ಬಂದು ಹೇಳುತ್ತೆ, ಹೇ ರಂಗೋಲಿ ನೀನು ಫುಲ್ ಬಿಡಿಸ್ಲಿಲ್ವಾ ಅಂತ. ಅವನು ಹಾಕ್ತಿರ್ತಿಂದ ಆ ರಂಗೋಲಿ ಬಿಡಿಸೋವಾಗ ಒಂದು ಸರ್ಕಲ್ ಅಲ್ಲಿ ಒಂದು ಕ್ಯಾಪ್ ಅನ್ನೋದು ಬಂದ್ಬಿಡುತ್ತೆ. ಮೋಜಿ ಪೇಪರ್ಗೆ ಹೇಳ್ತಾನೆ, ಈ ಒಂದು ಟ್ರ್ಯಾಪ್ಗೆ ಆ ಮಾನ್ಸ್ಟರ್ನ ಕರ್ಕೊಂಬಾ, ನೀನೇ ಮಾಡ್ಬೇಕು ಅಂತ ಹೇಳ್ತಾನೆ. ಅವಾಗ ಪೇಪರು ಹಾರಾಡ್ಕೊಂಡು ಹೋಗಿ ಮಾನ್ಸ್ಟರ್ನ ಮಾತಾಡ್ಕೊಂಡು, ಹೇ ಇಲ್ಬಾ ಅಲ್ಬಾ ಅಲ್ಬಾ ಅಂತ ಆಟ ಆಡಿಸ್ಕೊಂಡು
ಅದು ಜಾಸ್ತಿ ಕಷ್ಟಪಟ್ಟು ಕರ್ಕೊಂಡು ಬರ್ತಾ ಇರುತ್ತೆ. ಆ ಮಾನ್ಸ್ಟರ್ ಜಾಸ್ತಿ ಸ್ಪೀಡ್ ಆಗಿ ಓಡ್ಕೊಂಡು ಬರ್ತಾ ಇರುತ್ತೆ. ಅದಕ್ಕೆ ಮೋಜಿ ಒಂದು ಉಪಾಯ ಮಾಡ್ತಾನೆ. ಅವನು ಒಂದು ಮಂತ್ರಸ್ಫಟನೆ ಮಾಡಿರೋ ಒಂದು ಪೇಪರ್ನ ಒಂದು ಗನ್ನಿನ ರೂಪದಲ್ಲಿ ಅದಕ್ಕೆ ಹೊಡೆಯೋದಕ್ಕೆ ನೋಡ್ತಾನೆ. ಆದ್ರೆ ಆ ಮಾನ್ಸ್ಟರ್ ಓಡಿ ಬಂದು ನಮ್ಮ ಮೋಜಿನ ಹಿಡ್ಕೊಂಡು ಫ್ರೀಸ್ ಮಾಡಾಕ್ತಾ ಇರುತ್ತೆ. ಅವಾಗ ನಮ್ಮ ಪೇಪರ್ ಆ ಮಾನ್ಸ್ಟರ್ನ ಡೈವರ್ಟ್ ಮಾಡೋದಕ್ಕೆ ಒಂದು ದೊಡ್ಡ ಪೇಪರ್ ಆಗಿ ಕನ್ವರ್ಟ್ ಆಗಿ ಮೋಜಿ ಬರ್ದಿರೋ ಒಂದು ಟ್ರಾಪ್ ಹತ್ರಕ್ಕೆ ಕರ್ಕೊಂಡ್ಬಂದು ಬಿಡುತ್ತೆ. ಅವಾಗ ನಮ್ಮ ಪೇಪರ್ಗೆ ಖುಷಿ, ನೀನು ಟ್ರಾಪ್ಗೆ ಬಿದ್ದೋಗ್ಬಿಟ್ಟಿದ್ಯಾ, ಎಷ್ಟು ಕಷ್ಟಪಟ್ಟಿದ್ರು ನೀನು ಆಚೆಗಡೆ ಬರೋದಕ್ಕೆ ಆಗಲ್ಲ ಅಂತ ಅದ್ರ ಜೊತೆ ಡ್ಯಾನ್ಸ್ ಅನ್ನೋದು ಆಡ್ತಾ ಇರ್ತಾನೆ ಅದ್ರ ಮುಂದೆ ನಿಂತ್ಕೊಂಡು. ಆವಾಗ ಆ ಮಾನ್ಸ್ಟರು ಜಾಸ್ತಿ ಕಷ್ಟಪಟ್ಟು ಲಾಸ್ಟ್ಗೆ ಬಂದ್ಬಿಡುತ್ತೆ. ಯಾಕಂದ್ರೆ ಇವನು ಒಂದು ಸರ್ಕಲ್ನ ಕರೆಕ್ಟಾಗಿ ಫುಲ್ಲಾಗಿ ಗೀಚಿರೋದಿಲ್ಲ, ಒಂದು ಗ್ಯಾಪ್ ಇರೋದ್ರಿಂದ ಅದು ಆಚೆ ಕಡೆ ಬಂದ್ಬಿಡುತ್ತೆ. ಮತ್ತೆ ನಮ್ಮ ಮೋಜಿ ಅವನ ಮಂತ್ರಸ್ಫಟನೆ ಮಾಡಿ ಒಂದು ಪೇಪರ್ ಮೇಲೆ ಬರ್ದಿರ್ತಾನೆ. ಆ ಪೇಪರ್ನ ಎತ್ಕೊಂಡು ಅದರ ಬೆನ್ ಮೇಲೆ ಹಾಕ್ತಾನೆ. ಆವಾಗ ಆ ಮಾನ್ಸ್ಟರ್ಗೆ ಅದರಲ್ಲಿರೋ ಶಕ್ತಿಗಳೆಲ್ಲ ಹೊರಟೋಗಿ ಅದು ಒಂದು ಕ್ರಿಸ್ಟಲ್ ಸ್ಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಮೋಜಿ ಆ ಕ್ರಿಸ್ಟಲ್ ಸ್ಟೋನ್ ನ ಎತ್ಕೊಂಡು ಅವನ ಬ್ಯಾಗ್ಗೆ ಹಾಕೊಂತಾನೆ. ಆ ಬ್ಯಾಗ್ ಎತ್ತಿ ಅವನ ಹೆಗಲ ಮೇಲೆ ಹಾಕೊಳ್ಳೋವಾಗ ಆ ಕ್ರಿಸ್ಟಲ್ ಸ್ಟೋನ್ ಅನ್ನೋದು ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಇವರಿಬ್ರು ಹೋಗೋವಾಗ ಆ ಹುಡುಗಿ ಕೇಳ್ತಾಳೆ, ನಾನು ಇವಾಗ ಏನ್ ಮಾಡ್ಬೇಕು? ಮಾರ್ಟಲ್ಲಿರೋ ಎಲ್ಲ ವಸ್ತುಗಳನ್ನ ನೀವು ಸರ್ವನಾಶ ಮಾಡಕ್ ಬಿಟ್ಟಿದ್ದೀರಾ. ನಮ್ಮ ಓನರು ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಬೇಕು ಅಂತ ಕೇಳ್ತಾಳೆ. ಆದ್ರೆ ನಮ್ಮ ಮೋಜಿ ಇತ್ಕೊಂಡು, ನೀನು ಇವಾಗ ಬದುಕಿದೀಯಾ ಅದೇ ಹೆಚ್ಚು, ಇವಾಗ ಈ ವಸ್ತುಗಳನ್ನೆಲ್ಲ ನನಗೆ ಕೇಳ್ಬೇಡ ಅಂತ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮಾರ್ಟಲ್ಲಿ ಬಿದ್ದೋಗಿರೋ ಕ್ರಿಸ್ಟಲ್ ಸ್ಟೋನ್ ನ ನಮ್ಮ ಹುಡುಗಿ ಎತ್ಕೊಂತಾಳೆ. ಅವಾಗ ಸ್ವಲ್ಪ ಜನಕ್ಕೆ ಸಿಗ್ನಲ್ಸ್ ಅನ್ನೋದು ಹೋಗುತ್ತೆ. ಅವಾಗ ಒಂದು ಮುದುಕಿ ಹಂಟರ್ಗೆ ಹೇಳ್ತಾನೆ, ಆ ಹುಡುಗಿ ಇವಾಗ ಭೂಮಿ ಮೇಲೆ ಬಂದಿದ್ದಾಳೆ, ಆ ಹುಡುಗಿನ ಸೇಫ್ ಆಗಿ ನನ್ನ ಹತ್ರಕ್ಕೆ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾಳೆ. ಜೀಮ ಒಂದು ಬಾಡಿಗೆ ಮನೆಯಲ್ಲಿ ಇರ್ತಾಳೆ. ಅದಕ್ಕೆ ಬಾಡಿಗೆ ಮನೆ ಹತ್ರ ಬಂದಿದ್ದೆ, ಆ ಬಾಗ್ಲು ಕ್ಲೋಸ್ ಆಗಿರುತ್ತೆ. ಯಾಕೆ ಅಂತ ಓನರ್ನ ಕೇಳಿದಾಗ ಓನರು ಒಂದು ವಿಡಿಯೋನ ತೋರಿಸ್ತಾನೆ. ಮಾರ್ಟಲ್ಲಿ ಈ ಹುಡುಗಿ ಕಾಪಾಡಿರ್ತಾಳಲ್ಲ ಅಲ್ಲಿ ಕೆಲಸ ಮಾಡೋರ್ನ, ಅವರು ಎದ್ದೇಳ್ಬಿಟ್ಟು ಈ ಹುಡುಗಿ ಮೋಸಗಾತಿ, ಎಲ್ಲರನ್ನ ಮೋಸ ಮಾಡ್ಬಿಟ್ಟು ಮಾರ್ಟಲ್ಲಿರೋ ವಸ್ತುಗಳನ್ನೆಲ್ಲ ಧ್ವಂಸ ಮಾಡಕ್ ಬಿಟ್ಟಿದ್ದಾಳೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋ ವಿಡಿಯೋನ ನೋಡಿ ಅವರ ಓನರು ನಿನಗೆ ಬಾಡಿಗೆಗೂ ಕೊಡಲ್ಲ, ಎಂದಕ್ಕೂ ಕೊಡಲ್ಲ, ನೀನು ಇಲ್ಲಿಂದ ಮೊದಲು ತೊಲಗು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋ ಮೋಜಿನ ಮನೆಗೆ ಒಂದು ಹುಡುಗಿ ಬರ್ತಾಳೆ. ಆ ಹುಡುಗಿ ಈ ಕ್ರಿಸ್ಟಲ್ ಸ್ಟೋನ್ಸ್ ನ ಡೀಲಿಂಗ್ ಮಾಡ್ತಿರ್ತಾಳೆ. ಆ ಡೀಲರ್ ಮನೆ ಒಳಗಡೆ ಬಂದು ಆ ದೊಡ್ಡ ಮಾನ್ಸ್ಟರ್ನ ಸ್ಟೋನು ಎಲ್ಲೈತೆ, ಕೊಟ್ರೆ ನಿನ್ನ ಜೀವನ ಸೆಟ್ಲ್ ಆಗೋಗ್ಬಿಡುತ್ತೆ ಅಂತ ಹೇಳ್ತಾಳೆ. ಅವಾಗ ನಮ್ಮವನು ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾನೆ. ಆದ್ರೆ ಆ ಸ್ಟೋನ್ ಅನ್ನೋದು ಇರೋದಿಲ್ಲ. ಆದ್ರೆ ಇವರು ಮೊದಲು ಇಡ್ತಿರೋ ಒಂದು ಚಿಕ್ಕ ಮಾನ್ಸ್ಟರ್ಸ್ ಇದಾವಲ್ಲ, ಆ ಸ್ಟೋನ್ಸ್ನ ಕೊಡ್ತಾನೆ. ಈ ಸ್ಟೋನ್ಸ್ಗೆ ಎಷ್ಟು ದುಡ್ಡು ಬರುತ್ತಾ ಅದು ಕೊಡು ಅಂತ ಹೇಳ್ತಾನೆ. ಅವಾಗ ಆ ಡೀಲರ್ ಇದ್ಕೊಂಡು, ಈ ಚಿಕ್ಕ ಸ್ಟೋನ್ಸ್ನ ತಗೊಳೋದಕ್ಕೆ ನಾನು ಬಂದಿದ್ದು, ಆ ದೊಡ್ಡ ಮಾನ್ಸ್ಟರ್ನ ಸ್ಟೋನು ಎಲ್ಲೈತೆ ಅದು ನನಗೆ ಇವಾಗ ಬೇಕು ಅಂತ ಹೇಳ್ತಾಳೆ. ಅವಾಗ ಅವನು ಇದ್ಕೊಂಡು, ಆ ದೊಡ್ಡ ಮಾನ್ಸ್ಟರ್ ಸ್ಟೋನ್ ಎಲ್ಲಿಗೆ ಹೋಗೋಯ್ತೋ ಗೊತ್ತಿಲ್ಲ, ಎಲ್ಲೋ ಬಿದ್ದೋಗ್ಬಿಟ್ಟೈತೆ, ಇದಕ್ಕೆ ಎಷ್ಟು ಬರುತ್ತೋ ಅಷ್ಟು ಕೊಟ್ಟು ನೀನು ಇಲ್ಲಿಂದ ಮೊದಲು ತೊಳಗು ಅಂತ ಹೇಳ್ತಾನೆ. ಆದರೆ ಅವರು ತಂದಿರೋ ಒಂದು ಚಿಕ್ಕ ಮಾನ್ಸ್ಟರ್ನ ಸ್ಟೋನ್ಸು ಇವರ ಬಿರಿಯಾನಿಗೂ ಸಾಲದೆ ಇದ್ದಷ್ಟು ದುಡ್ಡು ಬರುತ್ತೆ. ಇನ್ನೊಂದು ಕಡೆ ಜೀಮ್ ಬಾಡಿಗೆ ಮನೆಯಿಂದ ಹೊರಗಡೆ ಹಾಕಿರೋದಕ್ಕೆ ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ತಾಳೆ. ಆ ಹುಡುಗಿಗೆ ಮಾನ್ಸ್ಟರ್ಸ್ ಅನ್ನೋದು ಕಾಣಿಸ್ತವೆ, ನಿಮ್ಗೂ ಗೊತ್ತಲ್ವಾ. ಒಂದು ಚಿಕ್ಕ ಮಾನ್ಸ್ಟರು ಆ ಹುಡುಗಿ ಹತ್ರಕ್ಕೆ ಬರುತ್ತೆ. ಆ ಹುಡುಗಿ ಅದಕ್ಕೆ ಭಯ ಬಿದ್ದು ಹೊರಡೋಗೋದಕ್ಕೆ ಟ್ರೈ ಮಾಡ್ತಾಳೆ. ಅದೇ ಟೈಮ್ಗೆ ಜಾಸ್ತಿ ಮಾನ್ಸ್ಟರ್ಸ್ ಅನ್ನೋದು 1-2-3 ಆ ಹುಡುಗಿನ ಅಟ್ಯಾಕ್ ಮಾಡೋದಕ್ಕೆ ಬರ್ತವೆ. ಅದೇ ಟೈಮ್ಗೆ ನಮ್ಮವನಿಗೆ ಸಿಗ್ನಲ್ ಅನ್ನೋದು ಹೋಗುತ್ತೆ. ಮೋಜಿಗೆ ಯಾವುದಾದ್ರೂ ಮಾನ್ಸ್ಟರ್ಸು ಚಿಕ್ಕ ಬರ್ತಿದ್ದಾವೆ ಅಂದರೆ ಅವನ ಹತ್ರ ಒಂದು ಕ್ರಿಸ್ಟಲ್ಸ್ ಅನ್ನೋದು ಇರುತ್ತೆ. ಅದರಿಂದ ಈ ಮಾನ್ಸ್ಟರ್ಸು ಇಲ್ಲಿಗೆ ಬಂದಿದ್ದಾವೆ ಅಂತ ಮಾನ್ಸ್ಟರ್ನ ಹಿಡ್ಕೊಳ್ಳೋದಕ್ಕೆ ಬರ್ತಾನೆ. ಆದರೆ ಅಷ್ಟರಲ್ಲಿ ಈ ಮಾನ್ಸ್ಟರ್ಸು ಈ ಹುಡುಗಿ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದನ್ನ ನೋಡಿ ಈ ಹುಡುಗಿನ ಕಾಪಾಡಬೇಕು ಅಂತ ಡಿಸೈಡ್ ಆಗಿ ಆ ಮಾನ್ಸ್ಟರ್ನ ಹೊಡೆದು ಅವನ ಒಂದು ಮನೆ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಆದರೆ ಕಿಟಕಿಯಿಂದ ನೋಡಿದಾಗೆ ಗೊತ್ತಾಗುತ್ತೆ ಈ ಹುಡುಗಿನ ಹಿಡ್ಕೊಳ್ಳೋದಕ್ಕೆ ಜಾಸ್ತಿ ಮಾನ್ಸ್ಟರ್ಸ್ ಅನ್ನೋದು ಅಲ್ಲಿಗೆ ಬಂದ್ಬಿಟ್ಟಿರ್ತವೆ. ಆ ಮಾನ್ಸ್ಟರ್ಸ್ ಇಂದ ತಪ್ಪಿಸ್ಕೊಂಡು ಒಂದು ಜೀಪಲ್ಲಿ ಬಂದು ಕುತ್ಕೊಂತಾರೆ. ಆವಾಗ ಆ ಹುಡುಗಿ ಮಾರ್ಟಲ್ಲಿ ಸಿಕ್ಕಿರೋ ಒಂದು ಸ್ಟೋನ್ನ ಇವನ್ಗೆ ಕೊಡ್ತಾಳೆ. ಇದು ನಿನ್ನ ಹತ್ರ ಆಯ್ತಾ ಅಂತ ಅದನ್ನ ಇಸ್ಕೊಂತಾನೆ. ಹಾಗೆ ಅವನು ಕೇಳ್ತಾನೆ, ನೀನು ಎಲ್ಲಿಗೆ ಹೋಗ್ಬೇಕು? ಇವಾಗ ಆಚೆಗಡೆ ಮಳೆ ಬೀಳ್ತೈತೆ, ನೀನು ಅಡ್ರೆಸ್ ಹೇಳಿದ್ರೆ ನಾನು ನಿನ್ನನ್ನು ಅಲ್ಲೇ ಬಿಡ್ತೀನಿ ಅಂತ ಹೇಳ್ತಾನೆ. ಜೀಮೋ ಇತ್ಕೊಂಡು ನೆನ್ನೆ ನಡೆದಿರೋ ಒಂದು ಘಟನೆಗೆ ನನ್ನ ಓನರು ಅಲ್ಲಿಂದ ಜುಟ್ಟು ಹಿಡ್ಕೊಂಡು ಆಚೆಗಡೆ ತಳ್ಳಿಬಿಟ್ಟಿದ್ದಾನೆ. ಅದು ಅಲ್ಲದೆ ನನಗೆ ಇವಾಗ ಬಾಡಿಗೆ ಮನೆಯೂ ಇಲ್ಲ, ಅದರಿಂದನೂ ಆಚೆಗಡೆ ಹಾಕಿದ್ದಾರೆ. ಇನ್ನೊಂದು ವಿಷಯ, ನನಗೆ ಚಿಕ್ಕವಾಗಿಂದನೂ ಮಾನ್ಸ್ಟರ್ಸ್ ಕಾಣಿಸ್ತಾ ಇದ್ವು, ಎಲ್ಲರೂ ನನ್ನನ್ನು ಹುಚ್ಚಿ ಹುಚ್ಚಿ ಅಂತ ಕರೀತಾ ಇದ್ದಾರೆ. ಅದು ಅಲ್ಲದೆ ನಾನು ಇಷ್ಟು ದಿನ ಒಂದು ಆಸ್ಪತ್ರೆಯಲ್ಲಿ ಇದ್ದೆ,
ಅವ್ರಿಗೆ ನಾನು ಸುಳ್ಳು ಹೇಳಿದೆ, ನನಗೆ ಮಾನ್ಸ್ಟರ್ಸು ಕಾಣಿಸ್ತಿಲ್ಲ ಅಂತ. ಯಾಕಂದರೆ ಅವರು ನನ್ನನ್ನು ಅಲ್ಲೇ ಹಿಡ್ಕೊಂಡ್ಬಿಡ್ತಾರೆ, ನನಗೆ ಮಾನ್ಸ್ಟರ್ಸು ಕಾಣಿಸ್ತಿದ್ದಾವೆ ಅಂತ ಹೇಳಿದ್ರೆ. ನೀನು ನನಗೆ ಹೆಲ್ಪ್ ಮಾಡ್ತೀಯಾ ಪ್ಲೀಸ್? ಇವಾಗ ನನಗೆ ಸ್ವಲ್ಪ ತೃಪ್ತಿ ಅನಿಸ್ತು, ಯಾಕಂದರೆ ನನ್ನ ಹಾಗೆ ಇನ್ನೂ ಸ್ವಲ್ಪ ಜನಕ್ಕೆ ಮಾನ್ಸ್ಟರ್ಸು ಕಾಣಿಸ್ತಿದ್ದಾವೆ ಅದಕ್ಕೆ ಅಂತ ಹೇಳ್ತಾಳೆ. ಮೋಜಿ ಸ್ಟಾರ್ಟಿಂಗಲ್ಲಿ ನಿನಗೆ ಹೆಲ್ಪ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಆದರೆ ಆ ಹುಡುಗಿ ಮಕ ನೋಡಿಬಿಟ್ಟು ಸ್ವಲ್ಪ ಸಮಯ ತಗೊಂಡು ಆಲೋಚನೆ ಮಾಡಿ ನಿನಗೆ ಒಬ್ಬರನ್ನ ಪರಿಚಯ ಮಾಡಿಸ್ತೀನಿ ಬಾ ಅಂತ ಕರ್ಕೊಂಡೋಗ್ತಾನೆ. ನೆಕ್ಸ್ಟ್ ಸೀನ್ ಕಟ್ ಮಾಡಿದ್ದೆ ಈ ಮುದುಕಿನ ತೋರಿಸ್ತಾರೆ. ಈ ಮುದುಕಿ ಒಬ್ಬ ಹಂಟರ್ಗೆ ಹೇಳ್ತಿರ್ತಾಳೆ, ನಿನ್ನ ಶತ್ರು ಆಗಿರೋ ಶಾಂಗ್ ಇದನ್ನೆಲ್ಲ ಅವನ ತಮ್ಮನ ಹತ್ರ ಇವಾಗ ಈ ಹುಡುಗಿ ಇದ್ದಾಳೆ. ಈ ಹುಡುಗಿ ಇವಾಗ ಮಾನ್ಸ್ಟರ್ಸ್ನ ಕಂಟ್ರೋಲ್ ಮಾಡೋದನ್ನ ಕಲ್ತ್ಕೊಂಡಿಲ್ಲ, ಯಾಕಂದ್ರೆ ಇನ್ನ ಆ ಹುಡುಗಿಗೆ ಪವರ್ಸ್ ಅನ್ನೋದು ಬಂದಿಲ್ಲ. ಆ ಹುಡುಗಿಗೆ ಏನಾದರೂ ಪವರ್ಸ್ ಬಂದು ಈ ಮಾನ್ಸ್ಟರ್ಸ್ನ ಕಂಟ್ರೋಲ್ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಆ ಹುಡುಗಿನ ಇಲ್ಲಿ ಎತ್ಕೊಂಬರೋದಕ್ಕೆ ಆಗದೆ ಇರೋಷ್ಟು ಶಕ್ತಿಯಾಗಿ ಅವಳು ಕನ್ವರ್ಟ್ ಆಗ್ತಾಳೆ. ಅದಕ್ಕೆ ಬೇಗ ಹೋಗಿ ಆ ಹುಡುಗಿನ ಎತ್ಕೊಂಬ ಅಂತ ಆ ಹಂಟರ್ಗೆ ಹೇಳ್ತಾಳೆ. ಅವಾಗ ಆ ಹಂಟರ್ ಹೇಳ್ತಾನೆ, ನನಗೆ ಕೊಟ್ಟಿರೋ ಪ್ರಾಮಿಸು ನೀನು ಮರಿಬಾರ್ದು ಅಂತ. ಅವಾಗ ಆ ಮುದುಕಿ ಹೇಳ್ತಾಳೆ, ನಿನಗೆ ಆ ಕ್ರಿಸ್ಟಲ್ ಸ್ಟೋನ್ ಬೇಕು ಅಷ್ಟೇ ತಾನೆ, ನೀನು ಆ ಹುಡುಗಿನೇ ಎತ್ಕೊಂಬಂದ್ರೆ ಇನ್ನು 3 ದಿನದಲ್ಲೇ ಆ ಗೇಟ್ ಹತ್ರಕ್ಕೆ ಕರ್ಕೊಂಡು ಹೋಗ್ತೀನಿ, ಆ ಕ್ರಿಸ್ಟಲ್ ಸ್ಟೋನ್ ಅಲ್ಲೇ ಐತೆ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಮೋಜಿ ಒಂದು ಶಾಪ್ ಅವನ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಶಾಪ್ ಅವನ ಹೆಸರು ಪಿಂಗ್ ಅಂತ. ಅವನು ಚಾಕ್ಲೇಟ್ಸ್ನ ಮಾರಾಟ ಮಾಡ್ತಿರ್ತಾನೆ. ಆವಾಗ ಅವನು ಹೇಳ್ತಾನೆ, ಈ ಹುಡುಗಿನ ನೋಡ್ಬಿಟ್ಟು ನೀನು ಬರ್ತೀಯ ಅಂತ ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ಇವನ್ ಜೊತೆ ಬರ್ತೀಯ ಅಂತ ನಾನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತ ಒಂದು ಹಿಡನ್ ಪ್ಲೇಸ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಹಿಡನ್ ಪ್ಲೇಸಲ್ಲಿ ಗೊತ್ತಾಗುತ್ತೆ ಈ ಮುದುಕ ಚೇರಲ್ಲಿ ಕುತ್ಕೊಂಡಿರ್ತಾನೆ. ಕಾಲುಗಳು ಹೊರಟೋಗ್ಬಿಟ್ಟಿದ್ದಾವೆ ಬಿಡು ಅಂತ ಅನ್ಕೊಂಡಿದ್ವಿ, ಆದರೆ ಇವನು ಅರ್ಧ ಮನುಷ್ಯ ಆದ್ರೆ ಅರ್ಧ ಸಿಂಹ. ಆ ಮುದುಕ ಹೇಳ್ತಾನೆ, ಚರಿತ್ರೆ ನೋಡ್ಕೊಳ್ಳಿ, ಯಾವಾಗಲೂ ಮಾನ್ಸ್ಟರ್ಸ್ ನಮ್ಮ ಪಕ್ಕದಲ್ಲಿ ತಿರುಗಾಡ್ತಾ ಇರ್ತವೆ, ಆದರೆ ಅವುಗಳನ್ನ ನಾರ್ಮಲ್ ವ್ಯಕ್ತಿಗಳು ನೋಡೋದಕ್ಕೆ ಆಗಲ್ಲ. ನೀನು ಸ್ವಚ್ಛಂದವಾದ ಮನಸ್ಸಿನಿಂದ ನೋಡ್ತಾ ಇದೀಯ, ಅದಕ್ಕೆ ನನ್ನ ರೂಪ ಸಿಂಹ ಥರ ಕಾಣಿಸ್ತೈತೆ. ನಾರ್ಮಲ್ ವ್ಯಕ್ತಿ ಥರ ನೋಡಿದ್ರೆ ನಾನು ಒಬ್ಬ ನಾರ್ಮಲ್ ವ್ಯಕ್ತಿ ಥರನೇ ಕಾಣಿಸ್ತೀನಿ ಅಂತ ಹೇಳ್ತಾನೆ. ಆವಾಗ ಆ ಹುಡುಗಿ ನನಗೆ ಈ ಮಾನ್ಸ್ಟರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದಾಗ ಆವಾಗ ಆ ಮುದುಕಿ ಒಂದು ಚಕ್ರನ ತೋರಿಸ್ತಿ ಹೇಳ್ತಾನೆ, ನಮ್ಮ ಭೂಮಿ ಹಾಗೆ ಈ ಮಾನ್ಸ್ಟರ್ ಪ್ರಪಂಚ ಅನ್ನೋದು 2 ಬೇರೆ ಬೇರೆ ಲೋಕಗಳು. ಈ ಹೇಗಿರ್ತಾವಂದ್ರೆ ಒಂದು ಮೇಲೆ ಕೆಳಗಡೆ ಅಂತ ಒಂದು ಹೋಲ್ ಅನ್ನೋದು ಇರುತ್ತೆ. ಬೈ ಮಿಸ್ಟೇಕ್ ಆಗಿ ಒಂದು ಮಾನ್ಸ್ಟರ್ಸ್ ಆವಾಗ ಬೈ ಮಿಸ್ ಆಗಿ ಈ ಒಂದು ಪ್ರಪಂಚಕ್ಕೆ ಬಂದ್ಬಿಡ್ತವೆ. ಅದನ್ನ ನಾರ್ಮಲ್ ವ್ಯಕ್ತಿಗಳಿಗೆ ಕಾಣಿಸ್ತಿದ್ರು ಅವು ಈ ಪ್ರಪಂಚದಲ್ಲೇ ನಮ್ಮ ಪಕ್ಕದಲ್ಲೇ ತಿರುಗ್ತಾ ಇರ್ತವೆ. ಆ ಮಾನ್ಸ್ಟರ್ಸ್ನ ಹಿಡ್ಕೊಳ್ಳೋದು ಕೆಲಸ ಅಂದ್ರೆ ಈ ಹಂಟರ್ಸ್ಗೆ ಕೊಟ್ಟಿರ್ತಾರೆ. ಈ ಹಂಟರ್ಸ್ ಆ ಮಾನ್ಸ್ಟರ್ಸ್ನ ಕ್ರಿಸ್ಟಲ್ ರೂಪಕ್ಕೆ ತಂದು ಆ ಒಂದು ಕ್ರಿಸ್ಟಲ್ನ ಮತ್ತೆ ಅದೇ ಪ್ರಪಂಚಕ್ಕೆ ಕಳಿಸ್ಬೇಕು. ಆ ಬೇರೆ ಪ್ರಪಂಚಕ್ಕೆ ಹೋಗೋದಕ್ಕೆ ದ ಗಾರ್ಡನ್ ಆಫ್ ದಿ ಗೇಟ್ ಅಂತ ಒಂದು ಐತೆ. ಆ ಗೇಟು ಇನ್ನು 3 ದಿನದಲ್ಲಿ ಓಪನ್ ಆಗ್ತೈತೆ. ಆವಾಗ ನಿನಗೆ ಜಾಸ್ತಿ ಪವರ್ಸ್ ಅನ್ನೋದು ಬರುತ್ತೆ. ಆವಾಗ ನೀನು ಗಾರ್ಡನ್ ಆಫ್ ದಿ ಗೇಟ್ಗೆ ಒಂದು ಪ್ರಿನ್ಸೆಸ್ ಆಗಿ ಜಾಯಿನ್ ಆಗ್ತೀಯ. ಇವಾಗ ಗಾರ್ಡನ್ ಆಫ್ ದಿ ಗೇಟ್ಗೆ ನಾಯಕಿಯಾಗಿ ಹೀರೋಳು ಈ ಲೋಟಸ್ ಅಂತ. ಈ ಹುಡುಗಿಗೆ ಜಾಸ್ತಿ ದುರಾಸೆ ಅನ್ನೋದು ಐತೆ. ನಿನಗೆ ಆ ಪವರ್ಸ್ ಬಂದ್ಮೇಲೆ ನೀನು ಆ ಪಟ್ಟಕ್ಕೆ ಹೋಗ್ತೀಯ. ಅದಕ್ಕೆ ಆ ಹುಡುಗಿ ನಿನ್ನನ್ನು ಸಾಯಿಸ್ಬೇಕು ಅಂತಾನೆ ನೋಡ್ತಾಳೆ. ಅದಕ್ಕೆ ನೀನು ಮೊದಲೇ ಬರ್ತೀಯಾ ಅಂತ ಹೇಳ್ಬಿಟ್ಟು ನಾನು 2 ಆಯುಧಗಳನ್ನ ರೆಡಿ ಮಾಡಿ ಇಕ್ಕಿದ್ದೇನೆ. ಒಂದು ಆಯುಧ, ನೀನು ಯಾರನ್ನ ಜಾಸ್ತಿ ನಂಬುತ್ತೀಯಾ ಅವನ ಮೇಲೆ ಈ ಸ್ಟಿಕ್ಕರ್ನ ಅಂಟಿಸು. ಆವಾಗ ಅವನು ನೀನು ಯಾವಾಗಲಾದರೂ ತೊಂದರೆಯಲ್ಲಿದ್ದಾಗ ನೀನು ಇಲ್ಲಿಗೆ ಬಾ ಅಂತ ಅವನ್ನ ನಿನ್ನ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅವನು ನೆಕ್ಸ್ಟ್ ಸೆಕೆಂಡ್ಗೆ ಅಲ್ಲೇ ಇರ್ತಾನೆ ಅಂತ ಹೇಳ್ತಾನೆ. ಜೀಮೋ ನೆಕ್ಸ್ಟ್ ಸೆಕೆಂಡು ಆಲೋಚನೆ ಮಾಡ್ತೀರಾ ನಮ್ಮ ಮೋಜಿ ತಲೆ ಹಿಂದ್ಗಡೆ ಅದನ್ನ ಮೆತ್ತಿಸ್ಬಿಡ್ತಾನೆ. ಆವಾಗ ಅಲ್ಲಿರೋ ಮುದುಕ ಹೇಳ್ತಾನೆ, ಇವನ ಮೇಲೆ ಏಕೆ ಮೆತ್ತಿಸಕ್ಕೋದೆ, ಇವನು ಹಂಚ್ತಾರೆ ಅಲ್ಲ, ಇವನು 2nd ಗ್ರೇಡ್ ಹಂಟರ್, ಇವನಿಗೆ ಹಂಟ್ ಮಾಡೋದೇ ಬರಲ್ಲ ಅಂತ ಅವನ ಹತ್ರ ಹೋಗಿ ನೀನು ಈ ಸ್ಟಿಕ್ಕರ್ನ ಮೆತ್ತಿಸಿದ್ಯಾ, ಇವನು ನಿನಗೆ ಏನು ಹೆಲ್ಪ್ ಮಾಡತ್ತಾನೋ ಅಂತ ನನಗೂ ಗೊತ್ತಿಲ್ಲ. ಈ ಸ್ಟಿಕ್ಕರು ಒಂದ್ಸಲ ಮಾತ್ರ ಪ್ರಯೋಗ ಮಾಡ್ಬೋದು, ಹೇಗೋ ಹಾಗೆ ಇರೋದು ಹಾಗೈತೆ. ನೀವಿಬ್ರು ಹೋಗಿ ಬಚ್ಚಿಕೊಳ್ಳೋ ಈ ಹುಡುಗಿನ ನೀನು ನಿನ್ನ ಮನೆಯಲ್ಲಿ ಹೋಗಿ ಇನ್ನೊಂದು ಸ್ಟಿಕ್ಕರ್ನ ಬಳಕೆ ಮಾಡಿ ನೀನು ಭದ್ರವಾಗಿ 3 ದಿನ ಆಚೆಗಡೆ ಬರ್ದಿದ್ದಂಗೆ ಈ ಹುಡುಗಿನ ನೋಡ್ಕೊ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾನೆ. ಇವರಿಬ್ಬರು ಅಲ್ಲಿಂದ ಬಂದು ಅವರ ಜೀಪಲ್ಲಿ ಕುತ್ಕೊಂಡು ಅಲ್ಲಿಂದ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಸ್ವಲ್ಪ ದೂರ ಹೋದ್ಮೇಲೆ ಗೊತ್ತಾಗುತ್ತೆ ಅವರು ಎಲ್ಲಿ ಹೋಗಿದ್ದಾರೋ ಮತ್ತೆ ಅದೇ ಪ್ಲೇಸ್ಗೆ ಬರ್ತಿದ್ದಾರೆ ಅಂತ. ಇವರು ಲೋಪ್ ಹೋಲಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಪೇಪರ್ಗೆ ಗೊತ್ತಾಗುತ್ತೆ. ಈ ಮಂತ್ರಸ್ಫಟನೆ ಮಾಡಿರೋ ಒಂದು ಪೇಪರ್ನ ನಾನು ತೆಗಿತೀನಿ ಅಂತ ಪೇಪರ್ ಆಚೆಗಡೆ ಬಂದು ಆ ಜೀಪ್ಗೆ ಅಂಟಿಸಿರೋ ಒಂದು ಪೇಪರ್ನ ತೆಗೆದು ಬಿಡ್ತಾನೆ. ಅದೇ ಟೈಮ್ಗೆ 1st ಗ್ರೇಡ್ ಹಂಟರ್ ಆಗಿರೋ ಹಂಟರ್ ಅಲ್ಲಿಗೆ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡಿ ಆ ಕಾರು ಆಕ್ಸಿಡೆಂಟ್ ಆಗೋಗೆ ಮಾಡ್ತಾನೆ. ಅವನು ಆ ಕಾರ್ ಹತ್ರ ಬಂದಿದ್ದೆ ನಮ್ಮ ಮೋಜಿ ಅವನ ಹತ್ರ ಇರೋ ಒಂದು ಗನ್ನನ್ನ ಎತ್ಕೊಂಡು ಅವನ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಮೋಜಿ ಮನೆಗೆ ಬರ್ತಾರೆ.
ಆವಾಗ ಆ ಮುದುಕ ಮಂತ್ರಸ್ಫಟನೆ ಮಾಡಿ ಒಂದು ಸ್ಟಿಕ್ಕರ್ನ ಕೊಟ್ಟಿರ್ತಾನಲ್ಲ, ಅದನ್ನ ಆ ಮನೆಗೆ ಅಂಟಿಸಿದ್ದೆ ಇವರೊಂದು ಬೇರೆ ಒಂದು ಲೋಕದಲ್ಲಿ ಇದ್ದಾಗೆ ಅವರಿಬ್ರು ಹೊರಟೋಗ್ಬಿಡ್ತಾರೆ. ಅವರಿಬ್ರು ಕಂಡು ಹಿಡಿಯೋದಕ್ಕೆ ಆಗದೆ ಇರೋಷ್ಟು ಒಂದು ಲೋಕದಲ್ಲಿ ಅವರಿಬ್ರು ಅಲ್ಲಿಗೆ ಹೊರಟೋಗ್ಬಿಟ್ಟಿರ್ತಾರೆ. ಅವಾಗ ಮೋಜಿ ಹೇಳ್ತಾನೆ, ನೀನು ಇನ್ನ 3 ದಿವಸ ಇಲ್ಲೇ ಇರಬೇಕು. ನಾವು ಇಲ್ಲಿಂದ 3 ದಿನ ಆದ್ಮೇಲೆ ಆಚೆಗಡೆ ಹೋದ್ರೆ ನಮ್ಗೇನು ಪ್ರಾಬ್ಲಮ್ ಇರೋದಿಲ್ಲ ಅಂತ ಹೇಳ್ತಾನೆ. 1 ಡೇ ಫುಲ್ ಈಸಿಯಾಗಿ ಆ ದಿನ ಅನ್ನೋದು ಕಳ್ದೋಗ್ಬಿಡುತ್ತೆ. ನೆಕ್ಸ್ಟ್ ಡೇ ಒಂದು ಆ ಕ್ರಿಸ್ಟಲ್ ಸ್ಟೋನು ಈ ಹುಡುಗಿ ಹತ್ರ ಇರುತ್ತೆ. ಆ ಕ್ರಿಸ್ಟಲ್ ಸ್ಟೋನ್ನ ಒಂದು ನೀರಲ್ಲಿ ಹಾಕಿದ್ದೆ ಆ ದೊಡ್ಡ ಮಾನ್ಸ್ಟರ್ ಆಚೆಗಡೆ ಬಂದ್ಬಿಡುತ್ತೆ. ಮೋಜಿ ಅದನ್ನ ತಡಿಬೇಕು ಅಂತ ಬಂದಾಗ ಅಷ್ಟರಲ್ಲೇ ಈ ಹುಡುಗಿ ಆ ಮಾನ್ಸ್ಟರ್ನ ಕಂಟ್ರೋಲ್ ಮಾಡ್ತಿರ್ತಾಳೆ. ಆ ಮಾನ್ಸ್ಟರ್ ಈ ಹುಡುಗಿ ಹೇಗೆ ಹೇಳಿದ್ರೆ ಹಾಗೆ ಅದು ಮಾಡ್ತಾ ಇರುತ್ತೆ. ಅವಾಗ ಆ ಹುಡುಗಿ ಹೇಳ್ತಾಳೆ, ಈ ಮಾನ್ಸ್ಟರ್ ಯಾವ ಲೋಕದಿಂದ ಬಂದಿದ್ಯೋ ಅದೇ ಲೋಕಕ್ಕೆ ನಾವಿಬ್ರು ಇದನ್ನೇ ಕಳಿಸ್ಬಿಡೋಣ ಅಂತ. ಅದಕ್ಕೆ ಅವನು ಅದಕ್ಕೆ ಒಪ್ಪಿಗೆ ತಗೊಂಡು ಅದನ್ನ ಮತ್ತೆ ಕ್ರಿಸ್ಟಲ್ ಸ್ಟೋನ್ ಆಗಿ ಕನ್ವರ್ಟ್ ಮಾಡ್ತಾನೆ. ಸ್ವಲ್ಪ ಸಮಯ ಕಳೆದ್ಮೇಲೆ ಅವರಿಬ್ರು ಊಟ ಮಾಡ್ತಿರೋವಾಗ ಅವನು ಹೇಳ್ತಾನೆ, ನಮ್ಮನ್ನ ದೊಡ್ಡ ಬೆಸ್ಟ್ ಅಂಟರು. ಅವನಾಗೆ ನಾನು ಆಗ್ಬೇಕು ಅಂತ ಅವನು ಆಸೆ ಪಡ್ದ, ಆದ್ರೆ ನನ್ಗೆ ಅಷ್ಟೊಂದು ಧೈರ್ಯ ಇಲ್ಲ ಅಂತ ಹೇಳ್ತಾನೆ. ಹಾಗೆ ನಮ್ಮನ್ನ ಒಂದು ಪವರ್ಫುಲ್ ಆದ ಒಂದು ಸ್ಟೋನ್ನ ಆ ಗೇಟ್ ಹತ್ರ ಬಚ್ಚಿಕ್ಕಿದ್ದಾನೆ. ಆ ಗೇಟ್ ಹತ್ರ ಹೋಗಿ ಆ ಸ್ಟೋನ್ನ ಎತ್ಕೋಬೇಕು ಅಂತ ನನಗೆ ತುಂಬಾನೇ ಆಸೆ. ಅದನ್ನ ಹಿಡ್ಕೊಂಡ್ರೆ ನಮ್ಮ ಅಣ್ಣ ನನ್ನ ಪಕ್ಕದಲ್ಲೇ ಇದ್ದಂಗೆ ಅನ್ಸುತ್ತೆ ಅಂತ ಹೇಳ್ತಾನೆ. ಅವಾಗ ಆ ಹುಡುಗಿ ಹೇಳ್ತಾಳೆ, ನಾವಿಬ್ರು ಹೋಗಿ ಆ ಸ್ಟೋನ್ನ ಎತ್ಕೊಂಡ್ಬರೋಣ ಅಂತ ಹೇಳಿ. ನೆಕ್ಸ್ಟ್ ಡೇ ಈ ಹುಡುಗಿಗೆ ಒಂದು ಕಾಲ್ ಬರುತ್ತೆ, ನಿಮ್ಮಮ್ಮ ಆಸ್ಪತ್ರೆಯಲ್ಲಿ ತೊಂದರೆಯಲ್ಲಿ ಇದ್ದಾರೆ, ನಿಮ್ಮಮ್ಮಗೆ ಬೇಕಾಗಿರೋ ಎಲ್ಲ ವಸ್ತುಗಳು ನೀನೇ ತಂದು ಕೊಡ್ಬೇಕಾಗುತ್ತೆ, ಬೇಗ ಬಾ ಅಂತ. ನಾನು ಕೌನ್ಸಿಲಿಂಗ್ ಇಂದ ಆಚೆಗಡೆ ಬಂದ್ಮೇಲೆ ನಮ್ಮಮ್ಮ ನನ್ನನ್ನು ನೋಡೋದಕ್ಕೆ ಯಾಕೆ ಬರ್ಲಿಲ್ಲ ಅಂತ ನಾನು ಆಲೋಚನೆ ಮಾಡ್ತಿದ್ದೆ. ನಮ್ಮಮ್ಮ ಆಸ್ಪತ್ರೆಯಲ್ಲಿ ಇದ್ದಾರೆ, ಅದಕ್ಕೆ ನಮ್ಮಮ್ಮ ನನ್ನನ್ನು ನೋಡೋದಕ್ಕೆ ಬರ್ಲಿಲ್ಲ. ಇಲ್ಲ ಅಂದಿದ್ರೆ ನಮ್ಮಮ್ಮ ನನ್ನನ್ನು ನೋಡೋದಕ್ಕೆ ಗ್ಯಾರಂಟಿ ಬರ್ತಾ ಇದ್ಲು ಅಂತ ಕಣ್ಣಲ್ಲಿ ನೀರು ಹಾಕೊಂತಾಳ. ಅದೇ ಟೈಮ್ಗೆ ಅದರ ಆ ಹುಡುಗಿ ಆಪೋಸಿಟ್ ಅಲ್ಲಿರೋ ಒಂದು ಗೋಡೆಯಿಂದ ಒಂದು ಲ್ಯಾಂಥನಾನ್ ಮಾನ್ಸ್ಟರ್ ಅನ್ನೋದು ಆಚೆಗಡೆ ಬರುತ್ತೆ. ಅವಾಗ ಪೇಪರ್ ಹೇಳುತ್ತೆ, ನೀನು ಇದು ಇನ್ಕ್ರೆಡಿಬಲ್ ಅಂತ ಹೇಳ್ಕೋಬಹುದು, ಯಾಕಂದ್ರೆ ಇದು ಇಲ್ಲಿಗೆ ಆಹ್ವಾನ ಮಾಡಿದಾರೆ. ಈ ಮಾನ್ಸ್ಟರ್ ಏನ್ ಮಾಡುತ್ತಂದ್ರೆ ಈ ಹುಡುಗಿ ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದಾಳೋ ಅಲ್ಲಿಗೆ ಡೈರೆಕ್ಟ್ ಆಗಿ ದಾರಿ ಮಾಡ್ಕೊಡುತ್ತೆ ಅಂತ ಹೇಳ್ತಾನೆ. ಅವಾಗ ನಮ್ಮ ಮೋಜಿ ಇದ್ಕೊಂಡು ಬೇಗ ನಿಮ್ಮಮ್ಮ ಹತ್ರಕ್ಕೆ ಹೋಗಿ ಬೇಗ ಮಾತಾಡ್ಸ್ಕೊಂಡು ನೆಕ್ಸ್ಟ್ ಸೆಕೆಂಡ್ಗೆ ಇಲ್ಲಿಗೆ ಬಂದ್ಬಿಡ್ಬೇಕು ಅಂತ ಒಪ್ಪಿಗೆ ತಗೊಂಡು ಅವರಿಬ್ರು ಅಲ್ಲಿಂದ ಹೋಗ್ತಾರೆ. ಈ ಮಾನ್ಸ್ಟರ್ ಇಂದ ಹೋಗಿ ಅವರು ಒಂದು ಆಸ್ಪತ್ರೆಯಲ್ಲಿ ಡೈರೆಕ್ಟ್ ಆಗಿ ಡೋರ್ ಅನ್ನೋದು ಓಪನ್ ಆಗುತ್ತೆ. ಅಲ್ಲಿ ಅವ್ರಮ್ಮ ಹತ್ರ ಹೋಗಿ ಈ ಹುಡುಗಿ ಬಾಧೆ ಪಟ್ಕೊಂಡು ಕಣ್ಣಲ್ಲಿ ನೀರು ಹಾಕೊಂಡು ಅಳ್ತಾ ಇರ್ತಾಳೆ. ಇನ್ನೊಂದ್ ಕಡೆ ನಮ್ಮ ಮೋಜಿ ಆ ಒಂದು ರೂಮಿನ ಆಚೆಗಡೆ ಕಿಟಕಿಯಿಂದ ನೋಡ್ಕೊಂಡು ಆಚೆಗಡೆ ಕುತ್ಕೊಂಡಿರ್ತಾನೆ. ಇದ್ದಕ್ಕಿದ್ದಂಗೆ ಲೂಪಲ್ ಅನ್ನೋದು ಓಪನ್ ಆಗೋಗ್ಬಿಡುತ್ತೆ. ಆ ಹುಡುಗಿ ಬೇರೆ ಹತ್ರಕ್ಕೆ ಕನ್ವರ್ಟ್ ಆಗೋಗ್ಬಿಡ್ತಾಳೆ. ಅಂದ್ರೆ ಇದೊಂದು ಮಂತ್ರಶಕ್ತಿಯಿಂದ ಆ ಒಂದು ರೂಮ್ನ ಮಾತ್ರನೇ ಚೇಂಜ್ ಮಾಡಾಕಿರ್ತಾಳೆ. ಡೈರೆಕ್ಟ್ ಆಗಿ ಲೋಟಸ್ಸು ಅಲ್ಲಿಗೆ ಬರ್ತಾಳ ಈ ಮುದುಕಿ. ನಮ್ಮ ಹೀರೋಯಿನ್ಗೆ ಈ ಮುದುಕಿ ಮಾಯದ ಮಾತುಗಳು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಚಿಕ್ಕವಾಗ ನಮ್ಮ ಹುಡುಗಿ ಯಾವುದು ಮಾನ್ಸ್ಟರು ಅಂತ ಅವರ ತಾಯಿಗೆ ತೋರಿಸಿರ್ತಾಳೋ ಅದೇ ಮಾನ್ಸ್ಟರು ಮತ್ತೆ ರಿಪೀಟ್ ಮಾಡಿ ಅವಳು ಒಂದು ಟ್ರಾನ್ಸ್ಗೆ ಹೋಗೋಗೆ ಮಾಡಿ ನಿನ್ನಿಂದ ಜಾಸ್ತಿ ಜನಕ್ಕೆ ತೊಂದರೆ ಅನ್ನೋದು ಉಂಟಾಗ್ತೈತೆ. ಅದು ಅಲ್ಲದೆ ನೀನು ಇಲ್ಲಿದ್ರೂ ಏನು ಪ್ರಯೋಜನ ಇಲ್ಲ, ನನ್ನ ಹತ್ರಕ್ಕೆ ಬಂದ್ಬಿಡು, ನಾವು ಬೇರೆ ಲೋಕಕ್ಕೆ ಹೋಗೋಣ ಅಂತ ಮಾಯದ ಮಾತುಗಳು ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಹೀರೋಯಿನ್ನ ಒಪ್ಪಿಸ್ತಾಳೆ. ಆದ್ರೆ ಇನ್ನೊಂದು ಕಡೆ ಮೋಜಿ ಈ ಹುಡುಗಿನ ಹುಡುಕ್ತಾ ಇವನ ಹತ್ರ ಇರೋದು ಪೇಪರ್ಗೆ ಹೇಳ್ತಾನೆ, ಈ ಒಂದು ಆಸ್ಪತ್ರೆಯಿಂದ ಆಚೆಗಡೆ ಹೋಗೋದಕ್ಕೆ ಎಲ್ಲಾದ್ರೂ ದಾರಿ ಇದೆಯೋನೋ ಹುಡುಕು ಅಂತ. ಹಾಗೆ ಇವನು ನೆಕ್ಸ್ಟ್ ಫ್ಲೋರ್ಗೆ ಬರ್ತಾನೆ. ಇನ್ನೊಂದು ಕಡೆ ಈ ಫಸ್ಟ್ ಗ್ರೇಡ್ ಹಂಟರ್ ಇಲ್ಲಿಗೆ ಬಂದು ನಮ್ಮ ಪೇಪರ್ನ ಬೂದಿ ಮಾಡಕ್ಕೆ ಮತ್ತೆ ಮೋಜಿ ಜೊತೆ ಫೈಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈ ಒಂದು ಫೈಟ್ ಅಲ್ಲಿ ನಮ್ಮ ಮೋಜಿಗೆ ಕೈನ ಕಟ್ ಮಾಡಕ್ ಬಿಡ್ತಾನೆ, ಅವನು ಮೂರ್ಛೆಗೆ ಹೊರಡೋಗ್ಬಿಡ್ತಾನೆ. ಇನ್ನೊಂದು ಕಡೆ ಈ ಬೂದಿ ಆಗಿರೋ ಒಂದು ಪೇಪರು ನಮ್ಮ ತಾತನ ಹತ್ರಕ್ಕೆ ಬಂದು ಈ ಪ್ಲೇಸ್ ಹತ್ರಕ್ಕೆ ಕರ್ಕೊಂಡ್ಬರುತ್ತೆ ನಮ್ಮ ಪೇಪರ್. ಇನ್ನೊಂದು ಕಡೆ ಈ ಮುದುಕಿ ಆ ಗೇಟ್ ಹತ್ರಕ್ಕೆ ನಮ್ಮ ಹೀರೋಯಿನ್ ಕರ್ಕೊಂಡ್ಬಂದು ಹಾಗೆ ಇಬ್ಬರು ಮಂತ್ರ ಸ್ಫಟನೆ ಮಾಡಿ ನಮ್ಮ ಹೀರೋಯಿನ್ ಹತ್ರ ಇರೋ ಎಲ್ಲ ಪವರ್ಸ್ನ ಆ ಮುದುಕಿ ತಗೊಂಡ್ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಇನ್ನೊಂದು ಕಡೆ ನಮ್ಮ ಹೀರೋಗೆ ಎಚ್ಚರಿಕೆ ಅನ್ನೋದು ಬರುತ್ತೆ. ಅವನು ಎಚ್ಚರಿಕೆ ಆದ್ಮೇಲೆ ಅದೇ ಟೈಮ್ಗೆ ಆ ಒಂದು ಮಾನ್ಸ್ಟರ್ ಇರುತ್ತಲ್ಲ, ಎಲ್ಲಿಗೆ ಪ್ಲೇಸ್ಗೆ ಹೋಗ್ಬೇಕು ಆ ಪ್ಲೇಸ್ಗೆ ಹೋಗೋದಕ್ಕೆ ದಾರಿ ಕೊಡೋ ಮಾನ್ಸ್ಟರು ಅಲ್ಲಿ ಅವನ್ಗೆ ಆಹ್ವಾನ ಅನ್ನೋದು ಮಾಡುತ್ತೆ. ಆವಾಗ ಮುದುಕ ಹೇಳ್ತಾನೆ, ಆ ಹುಡ್ಗಿ ನಿನ್ನನ್ನೇ ಸ್ಮರಿಸ್ತಿದ್ದಾಳೆ, ನೀನು ಆ ಹುಡ್ಗಿಗೆ ಹೆಲ್ಪ್ ಮಾಡಬೇಕು, ಆ ಹುಡ್ಗಿಗೆ ನಿನ್ನ ಒಂದು ಸಹಾಯ ಬೇಕಾಗಿದೆ ಅಂತ ಹೇಳ್ತಾನೆ. ಆ ಹುಡ್ಗಿ ಎಷ್ಟೋ ಜನ ಇದ್ರೂ ನೀನನ್ನು ಮಾತ್ರನೇ ಟ್ರಸ್ಟ್ ಮಾಡೋಳೆ ಅಂತ ಹೇಳಿ ಅವನ್ನ ಒಂದು ಕೈಯಲ್ಲೇ ಕಳಿಸ್ತಾನೆ. ಆದ್ರೆ ಹೋಗೋ ದಾರಿಯಲ್ಲೇ ಈ ಮುದುಕ ಆ ಬೂದಿ ಇರುತ್ತಲ್ಲ ನಮ್ಮ ಪೇಪರು, ಆ ಪೇಪರ್ ಬೂದಿನ ಇವನ ಕೈಗೆ ಕನ್ವರ್ಟ್ ಮಾಡ್ತಾನೆ. ಮೋಜಿ ಆ ಒಂದು ಮಾನ್ಸ್ಟರ್ ಒಳಗಡೆಯಿಂದ ನಡ್ಕೊಂಡು ಆಚೆಗಡೆ ಬಂದಿದ್ದೆ ಆ ಒಂದು ಗೇಟ್ ಹತ್ರಕ್ಕೆ ಬರ್ತಾನೆ.
ಆದ್ರೆ ಅಲ್ಲಿ ಇವನ್ಗೆ ಆಪೋಸಿಟ್ ಆಗಿ ಆ ಹಂಟರ್ ಇವನ್ಗೋಸ್ಕರ ಕಾತ್ಕೊಂಡೇ ಇರ್ತಾನೆ. ಇವನ್ ಇಲ್ಲಿಗೆ ಬರ್ತಾನೆ, ಇವನ್ನ ಇವಾಗ ಇಲ್ಲಿ ಸಾಯಿಸ್ಬಿಡ್ಬೇಕು ಅಂತ. ಆದ್ರೆ ಮೋಜಿ ಹಾಕಿ ಈ ಹಂಟರ್ ನಡುವೆ ದೊಡ್ಡ ಫೈಟ್ ಅನ್ನೋದು ನಡೆಯುತ್ತೆ. ಇದ್ರ ಮಧ್ಯದಲ್ಲೇ ನಮ್ಮ ಮೋಜಿಗೆ ಒಂದು ಆಸೆ ಇರುತ್ತೆ. ಅವ್ರ ಅಣ್ಣ ಒಂದು ಇಕ್ಕಿರೋ ಒಂದು ಸ್ಟೋನ್ ಅನ್ನೋದು ಈ ಒಂದು ಗೇಟ್ ಹತ್ರನೇ ಐತೆ. ಆವಾಗ ಆ ಸ್ಟೋನ್ ಅನ್ನೋದು ಕಾಣಿಸುತ್ತೆ. ಆ ಸ್ಟೋನ್ನ ಎತ್ಕೋಬೇಕು ಅಂತ ನಮ್ಮವನು ಹೋಗಿ ಆ ಸ್ಟೋನ್ನ ಹಿಡ್ಕೊತಾನೆ. ಅದೇ ಸ್ಟೋನ್ನ ಹಿಡ್ಕೋಬೇಕು ಅಂತ ಆ ಹಂಟರ್ಗೂ ಆಸೆ ಇರುತ್ತೆ. ಹಿಡ್ಕೊಳ್ಳೋವಾಗ ಅವನು ಮಧ್ಯದಲ್ಲಿ ಒಂದು ರಂಗೋಲಿ ಇಕ್ಕಿಡ್ತಾರೆ, ಇವ್ರಿಗೊಂದು ಲೂಪ್ ಹೋಲ್ ಅನ್ನೋದು. ಅದ್ರೊಳಗಡೆ ಬಿದ್ದು ಅವನು ಅದರಲ್ಲಿ ಸುಟ್ಟು ಬೂದಿ ಆಗೋಗ್ಬಿಡ್ತಾನೆ. ಮೋಜಿ ನಮ್ಮ ಹುಡುಗಿನ ಕಾಪಾಡೋದಕ್ಕೆ ಅಲ್ಲಿಗೆ ಬರ್ತಾನೆ. ಅದೇ ಟೈಮ್ಗೆ ಈ ಮುದುಕಿ ಆ ಹುಡುಗಿ ಹತ್ರ ಇರೋ ಇಂದು ಎಲ್ಲ ಪವರ್ಸ್ನ ಹೇಳ್ಕೊಂಡ್ಬಿಟ್ಟಿರ್ತಾಳೆ. ಆವಾಗ ಅವನ ಮೇಲೆ ಒಂದು ಪ್ರಯೋಗ ಮಾಡ್ತಾಳೆ, ಇವನು ಸತ್ತೋಗ್ಬಿಡ್ಬೇಕು ಅಂತ. ಆದ್ರೆ ನಮ್ಮವನ ಹತ್ರ ಈ ಒಂದು ಕ್ರಿಸ್ಟಲ್ ಸ್ಟೋನ್ನ ಶಕ್ತಿ ಇರೋದ್ರಿಂದ ತಡೀತಾನೆ. ಆದ್ರೆ ನಮ್ಮ ಹುಡುಗಿ ಒಂದು ಲೂಪ್ ಅಲ್ಲಿ ಬಿತ್ತಿರ್ತಾಳೆ. ಆ ಒಂದು ಲೂಪ್ ಒಳಗಡೆ ಹೋಗಿ ಆ ಹುಡುಗಿ ಹತ್ರ ಮಾತಾಡ್ತಾನೆ. ನೀನು ಒಂದು ನಾರ್ಮಲ್ ಜೀವನ ನಡೆಸ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ನನಗೆ ಅತಿ ಆಸೆ ಜಾಸ್ತಿ. ಈ ಒಂದು ಕ್ರಿಸ್ಟಲ್ ಸ್ಟೋನ್ನ ನಾನು ಎತ್ಕೋಬೇಕು ಅಂತ ಅತಿ ಆಸೆ ಪಡ್ದೆ. ನನ್ನನ್ನು ಕ್ಷಮಿಸ್ಬಿಡು. ನಾವಿಬ್ರು ಇವಾಗ ನಿನಗೆ ಓಕೆ ಆದ್ರೆ ನಾರ್ಮಲ್ ಜೀವನ ನಡೆಸೋಣ. ನಾವಿಬ್ರು ನಾರ್ಮಲ್ ವ್ಯಕ್ತಿಗಳಾಗಿ ಈ ಒಂದು ಭೂ ಪ್ರದೇಶದಲ್ಲಿ ನಾವು ಲೈಫ್ನ ಲೀಡ್ ಮಾಡೋಣ ಅಂತ ಹೇಳ್ತಾನೆ. ಆ ಹುಡುಗಿಗೆ ಎಚ್ಚರಿಕೆ ಅನ್ನೋದು ಬರುತ್ತೆ. ಆವಾಗ ಈ ಮುದುಕಿ, ನೀನು ನಾರ್ಮಲ್ ಆಗಿ ಸತ್ತೋಗ್ಬೇಕು, ಒಂದು ಗೌರವಾನ್ವಿತವಾದ ಸಾವನ್ನ ಅಪ್ಪಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಮಾಡಿರೋ ತಪ್ಪಿಗೆ ಇವಾಗ ಸತ್ತೋಗು ಅಂತ ಆ ಹುಡುಗಿ ಮೇಲೆ ಆ ಪವರ್ಸ್ನ ಬಳಕೆ ಮಾಡ್ತಾಳೆ. ಆದ್ರೆ ಈ ಹುಡುಗಿಗೆ ಮೊದಲೇ ಈ ಮಾನ್ಸ್ಟರ್ಸ್ನ ಕಂಟ್ರೋಲ್ ಮಾಡೋ ಒಂದು ಪವರ್ಸ್ ಅನ್ನೋದು ಮೊದಲೇ ಬಂದ್ಬಿಟ್ಟಿರೋದ್ರಿಂದ ಆ ಮುದುಕಿ ಈ ಹುಡುಗಿ ಮೇಲೆ ಪ್ರಯೋಗ ಮಾಡಿರೋ ಒಂದು ಪವರ್ಸ್ನ ಆ ಹುಡುಗಿ ಕಂಟ್ರೋಲ್ ಮಾಡ್ತಾಳೆ. ಅವಾಗ ಅದೇ ಪವರ್ಸ್ನ ಆ ಮುದುಕಿ ಮೇಲೆ ರಿವರ್ಸ್ ಅಟ್ಯಾಕ್ ಮಾಡಿ ಆ ಮುದುಕಿನ ಪೀಸ್ ಮಾಡಾಕ್ಬಿಡ್ತಾಳೆ. ಲಾಸ್ಟ್ಗೆ ಇವ್ರ ಹತ್ರ ಒಂದು ಕ್ರಿಸ್ಟಲ್ ಸ್ಟೋನ್ ಅನ್ನೋದು ಇರುತ್ತಲ್ಲ, ಫ್ರೀಸಿಂಗ್ ಮಾನ್ಸ್ಟರ್ದು, ಆ ಮಾನ್ಸ್ಟರ್ನ ಅವರ ಲೋಕಕ್ಕೆ ಕಳಿಸ್ಬಿಡೋಣ ಅಂತ ಹೇಳಿ ಒಂದು ಮಂತ್ರಸ್ಫಟನೆ ಮಾಡಿರೋ ಒಂದು ಪೇಪರ್ನ ಅದ್ರ ಮೇಲೆ ಟಚ್ ಮಾಡಿ ಆ ಒಂದು ಸ್ಟೋನ್ ಆಗಿ ಕನ್ವರ್ಟ್ ಮಾಡಿ ಅದರ ಒಂದು ಲೋಕಕ್ಕೆ ಆ ಮಾನ್ಸ್ಟರ್ನ ರಿವರ್ಸ್ ಕಳಿಸ್ಬಿಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಈ ಮುದುಕ ಇರ್ತಾನಲ್ಲ, ಆ ಮುದುಕನ ಚಾಕ್ಲೇಟ್ ಅಂಗಡಿಯಲ್ಲಿ ಇವರೆಲ್ಲರೂ ಸಂತೋಷವಾಗಿ ಜೀವನ ನಡೆಸ್ತಿದ್ದಂಗೆ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾನೆ. ಇಷ್ಟರ ತನಕ ಫುಲ್ ವಿಡಿಯೋ ನೋಡಿರೋದಕ್ಕೆ ತುಂಬಾನೇ ಧನ್ಯವಾದಗಳು. ಸೈನಿಂಗ್ ಆಫ್ ಮಿಸ್ಟರ್ ವರ್ಧಾ.